ಹಬ್ಬಾ, ಇವತ್ತು ಅಂದ್ಕೊಂಡ ಹಾಗೆ 5 ಕಿಲೋಮೀಟರ್ಸ್ ಮುಗಿಸಿದ್ವಿ. ಸರಿ, ನೀನು ಹೊರಡು ನಿಶಾ. ನೀವು? ಇವತ್ತು ನಾನು ಕ್ಯಾಬಲ್ಲಿ ಹೋಗ್ತೀನಿ. ಡ್ರೈವರು ಕಾರ್ನ ಸರ್ವಿಸಿಗೆ ತಗೊಂಡು ಹೋಗಿದ್ದಾನೆ. ಹಾಗಿದ್ರೆ ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ನಿಶಾ, ನೀನು ಹೊರಡು. ಬನ್ನಿ ಮ್ಯಾಮ್. ಹೇಗಿದ್ರು ನಿಮಗೆ ಕಾರ್ ಓಡ್ಸಕ್ ಬರತ್ತಲ್ವಾ, ನೀವೇ ಓಡ್ಸಿ. ನಿಶಾ, ನಾನು ಕಾರ್ ಕಲಿತಿರೋದೇನೋ ನಿಜ, ಆದ್ರೆ ನಂಗೆ ಅಷ್ಟೊಂದು ಚೆನ್ನಾಗಿ ಓಡ್ಸೋದಕ್ಕೆಲ್ಲ ಬರಲ್ಲ. ಮತ್ತೆ ನನ್ನ ಹತ್ರ ಲೈಸೆನ್ಸ್ ಬೇರೆ ಇಲ್ಲ. ಅದರಲ್ಲೂ ಈ ಮೇನ್ ರೋಡಲ್ಲಿ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋದಂತೂ ತುಂಬಾನೇ ರಿಸ್ಕು. ಬೈಕ್ಗಳು ಯಾವ ಕಡೆಯಿಂದ ಬರುತ್ತೋ ಆ ಲಾರಿಗಳ ಹತ್ರ ಬಂದಾಗ್ಲಂತೂ ಜೀವನೇ ಹೋದಾಗ ಆಗ್ಬಿಡತ್ತೆ. ಬೇಡಪ್ಪ, ನಾನು ಓಡಿಸಲ್ಲ. ಅಯ್ಯೋ, ಹೀಗೆ ಹೆದರ್ಸ್ಕೊಂಡ್ರೆ ಕಾರ್ ಓಡ್ಸಕ್ಕಾಗತ್ತಾ? ಸ್ವಲ್ಪ ಧೈರ್ಯ ಮಾಡ್ಕೊಂಡು ಕಾರ್ ಓಡ್ಸಿ. ಬೇಡ ನಿಶಾ. ಮೇಡಮ್, ನಾನ್ ನಿಮ್ ಪಕ್ಕದಲ್ಲೇ ಫ್ರಂಟ್ ಸೀಟಲ್ಲೇ ಕುತ್ಕೋತೀನಿ, ಹಾಗೆ ಗೈಡ್ ಕೂಡ ಮಾಡ್ತೀನಿ. ನೀವ್ ಧೈರ್ಯವಾಗಿ ಗಾಡಿ ಓಡಿಸಿ. ರೋಡ್ ಖಾಲಿ ಇದೆ. ಇಂಥ ಖಾಲಿ ಇರೋ ರೋಡಲ್ಲಿ ಡ್ರೈವ್ ಪ್ರಾಕ್ಟೀಸ್ ಮಾಡ್ಬೇಕು. ಬನ್ನಿ ಕೂತ್ಕೊಳ್ಳಿ. ನೀನಿಷ್ಟ ಹೇಳಿದ್ಮೇಲೆ ಓಡಿಸ್ತೀನಿ ಬಿಡು. ಮೇಡಮ್, ಸೀಟ್ ಬೆಲ್ಟ್ ಹಾಕೊಳ್ಳಿ. ಮೇಡಮ್, ಕಾರ್ನ ನಿಧಾನವಾಗಿ ಡ್ರೈವ್ ಮಾಡಿ. ಯಾರಾದ್ರೂ ಅಡ್ಡ ಬಂದ್ರೆ ಹೆದರ್ಕೋಬೇಡಿ. ಸರಿ ನಿಶಾ. ಅದು IVF ಸೆಂಟರ್ಗೆ ಶರತ್ ಮತ್ತೆ ಪ್ರಕೃತಿನ ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ ಹೊಸ ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಬರ್ತಿದ್ದಾರೆ. ಆಗಿರೋ PPT ಪ್ರೆಸೆಂಟೇಷನ್ ನ ಫೈನಲ್ ಮಾಡ್ಬೇಕು. ನೋಡಿ, ಈಗ ನೀವು ನನ್ ಮಾತು ಕೇಳ್ಬೇಕು ಅಷ್ಟೇ. ಸರಿ, ಅಲ್ಲಿ ಕಾಫಿ ಇಟ್ಟಿದ್ದೀನಿ, ಅದನ್ನ ಕುಡಿದು ಬೇಗ ಫ್ರೆಶ್ ಆಗಿ ಬನ್ನಿ. ನೀವು ಬರೋಷ್ಟ್ರಲ್ಲಿ ನಾನು PPT ಫೈನಲ್ ಮಾಡಿರ್ತೀನಿ. ಆಮೇಲೆ ನೀವು ಬಂದು ಒಂದ್ಸಲ ಚೆಕ್ ಮಾಡಿ ವಸುಂಧರಾ ಮೇಡಮ್ ಹತ್ರ ಫೈನಲ್ ಮಾಡಿಸ್ಬಿಟ್ರೆ ಕೆಲ್ಸ ಆದಂಗೆ. ಸಿಂಧು ಅವರೇ, ಅದು ನೀವ್ ಹೀಗೆ ಹೇಳಿದ್ರೆ ಕೇಳಲ್ಲ. ಇರಿ. ತಗೊಳ್ಳಿ, ಮೊದಲು ಸ್ನಾನಕ್ಕೆ ಅದು ನೀವು ಹೋಗಿ. ಏನೋ ಮಾತಾಡ್ಬೇಕು. ಹೋಗಿ. ಮುಗೀತು. ಇದನ್ನ ಇನ್ವೆಸ್ಟರ್ಸ್ ಒಪ್ಕೊಂಡ್ಬಿಟ್ರೆ ಮೊದಲು ಇದನ್ನ ಪೆನ್ ಡ್ರೈವಿಗೆ ಸೇವ್ ಮಾಡ್ಬೇಕು. PPT ಎಲ್ಲ ರೆಡಿ ಇದೆಯಾ? ಸಾರಿ ವಿರಾಟ್, ಅದು ಬ್ಲೇಸರ್ ಕಬೋರ್ಡ್ ಅಲ್ಲೇ ಇದೆ. ಇರ್ಲಿ ಬಿಡಿ, ನಾನು ತಗೋತೀನಿ. ಅಯ್ಯೋ, ನಿಮಗ್ ಬ್ಲೇಸರ್ ಸಿಗ್ಲಿಲ್ವಾ? ಇರಿ, ಬಂದೆ. ಸಿಂಧು ಅವರೇ, ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ನಾನಾ? ಏನ್ ಹೇಳ್ತಿದ್ದೀರಾ ವಿರಾಟ್? ಏನು ಗೊತ್ತಿಲ್ಲದೆ ಇರೋರ ತರ ಮಾತಾಡ್ಬೇಡಿ. ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ ಹೇಳಿ. ನೀವು ಸುಮ್ಮನೆ ನಿಂತ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ. ನಿಜ ಹೇಳಿ. ವಿರಾಟ್ ಮಾತಾಡ್ತಿರೋದು ನೋಡಿದ್ರೆ ಅವ್ರಿಗೆ ನನ್ನ ಈಶಾನಿ ವಿಷಯ ಗೊತ್ತಾಗಿರ್ಬೇಕು. ಈಶಾನಿ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿ ಏನಾದ್ರೂ ನೋಡ್ಬಿಟ್ರ, ಅಥವಾ ಈಶಾನಿ ಪ್ರೆಗ್ನೆಂಟ್ ಆಗಿರೋ ವಿಚಾರ ವಿರಾಟ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಮಾತಾಡಿ. ಯಾಕೆ ನಂಗೆ ಈ ವಿಷಯನ ಮೊದಲೇ ಹೇಳಿಲ್ಲ?
ಅದು ಅದು ವಿರಾಟ್. ನೀವು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಲ್ಲ ಅಂತ ನಾನು ನಿಮ್ಮನ್ನ ತುಂಬಾ ನಂಬಿದ್ದೆ. ಆದ್ರೆ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ಮಾತಾಡಿ ಸಿಂಧು ಅವರೇ. ಅದು ವಿರಾಟ್, ನಾನೇ ಇಶಾನಿಗೆ. ಓ, ಇಶಾನಿದ ಈ ಕೆಲಸ? ಅದಕ್ಕೆ ಹತ್ರ ಏನು ಹೇಳಿದಾಳು ಅವಳು? ಏನ್ ಹೇಳ್ತಿದ್ದೀರಾ? ಈಶಾನಿ ಅಕ್ಕನ ಹತ್ರ ಏನ್ ಹೇಳ್ತಾಳೆ? ಅದನ್ನ ನನ್ ಕೇಳಿದ್ರೆ ನಾನೇನ್ ಹೇಳಿ? ಈ ಸರದ್ ಬಗ್ಗೆ ಏನ್ ಹೇಳಿದ್ರು ಅಂತ ನೀವು ನನಗೆ ಹೇಳ್ಬೇಕು.